ಹಾಯ್. ಇವತ್ತಿನ ಮೊನ್ನೆ ನಿನ್ನೆ ಹೆಂಗ ನಾವು ಮ್ಯಾಥ್ಸ್, ರೀಸನಿಂಗ್ ಮತ್ತು ಜಿಕೆಗೆ ಯಾವ ಥರ ಇಂಪಾರ್ಟೆಂಟ್ ಟಾಪಿಕ್ಸ್ ವಿಡಿಯೋ ಮಾಡಿದ್ನಲ್ಲ, ಸೇಮ್ ಅದೇ ಟೈಪ್ ಇವತ್ತ ಕರೆಂಟ್ ಅಫೇರ್ಸ್ ಬಗ್ಗೆ ಮಾಡ್ತೀನಿ. ಕರೆಂಟ್ ಅಫೇರ್ಸ್ ಭಾಳ 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 ಹೆವಿ ಆಗುತ್ತೆ, ಕಂಡಾಪಡಿ ಇರುತ್ತೆ. ನೀವು ಕರೆಂಟ್ ಅಫೇರ್ಸ್ ಎಷ್ಟು ಓದಿದ್ರು ಕಮ್ಮಿನೇ. ಮತ್ತು ಕರೆಂಟ್ ಅಫೇರ್ಸ್ ಡೈಲಿ ಚೇಂಜ್ ಆಗ್ತಾನೆ ಇರುತ್ತೆ. ಇವತ್ತೊಬ್ರು ಇರ್ತಾರೆ, ನಾಳೆ ಒಂದು ಚೇಂಜ್ ಆಗುತ್ತೆ, ನಾಳೆದೊಂದು ಚೇಂಜ್ ಆಗುತ್ತೆ. ಸೊ ಈ ಕಂಟಿನ್ಯೂ ಚೇಂಜ್ ಆಗ್ಬೇಕಾದ್ರೆ ಎಷ್ಟೊತ್ತು ಓದೋಕ್ಕಾಗುತ್ತೆ? ಓದ್ಬೋದು, ಸುಮ್ಮ ಒಂದ್ಸಲ ಎಲ್ಲ ಕೂತು ಓದ್ಬೋದು, ಬಟ್ ಓದಿದ್ದೆಲ್ಲ ನೆನಪು ಉಳಿಯಂಗಿಲ್ಲ. ಹಾಗಾಗಿ ಅದ್ರೊಳಗೆ ಯಾವ್ದು ಭಾಳ ಇಂಪಾರ್ಟೆಂಟ್ ಎಲ್ಲನೂ ಇರ್ತಾವ. ಬಟ್ ಅವರು ಕೆಲವೊಂದು ವಿಷಯಗಳಾಗ ಜಾಸ್ತಿ ಕ್ವಶನ್ಸ್ ಕೇಳ್ತಿರ್ತಾರೆ. ಆದರೆ ಯಾವ ಟಾಪಿಕ್ ಒಳಗೆ ಅವ್ರು ಜಾಸ್ತಿ ಕ್ವಶನ್ ಕೇಳ್ತಾರೆ ಅನ್ನೋದನ್ನ ಈ ವಿಡಿಯೋದಾಗ ನಿಮ್ಗೆ ಡೀಟೇಲ್ಡಾಗಿ ಹೇಳ್ತೀನಿ. ಈಗ ಇದಕ್ಕೆ ಮುಂಚೆ ಮೊದಲು ಹೇಳ್ತೀನಿ, ಮತ್ತೊಮ್ಮೆ ಪೈಲ ನೀವು ಮ್ಯಾಥ್ಸ್ ರೀಸನಿಂಗ್ ಏನು ಐತ್ಲ ಅದನ್ನ ನೋಡ್ರಿ. ನೀವು ಎಕ್ಸಾಮ್ ಪ್ರಿಪೇರ್ ಆಗತ್ತೀರಿ ಅಂದ್ರೆ ನೀವು ಫಸ್ಟ್ ಕಂಪ್ಲೀಟ್ ಮಾಡಬೇಕಾಗಿರೋದು ಮ್ಯಾಥ್ಸ್ ರೀಸನಿಂಗ್. ನಿಮ್ಮದು CBT 1 ಕ್ಲಿಯರ್ ಆಗಕ್ಕೆ ಮೇನ್ಲಿ ನಿಮ್ಗೆ ಬೇಕಾಗೋದ ಮ್ಯಾಥ್ಸ್ ರೀಸನಿಂಗ್. ನೀವು ಮ್ಯಾಥ್ಸ್ ರೀಸನಿಂಗ್ ಔಟ್ ಮಾಡಿದ್ರೆ ನಿಮ್ದು ಅರ್ಧಕ್ಕರ್ಧ ಕ್ವಾಲಿಫೈ ಆದಾಗ, ಅರ್ಧ 90% ಕ್ವಾಲಿಫೈ ಆದಾಗಣ ಇನ್ನೊಂದು ಎಷ್ಟು ಮಾರ್ಕ್ಸ್ ಬರ್ತಾವಲ್ಲ ಜಿಕೆಗೆ, ಅದ್ರ ಮೇಲೆ ನಿಮ್ದು ಬೇರೆ ಬೇರೆ ಪೋಸ್ಟಿಗೆ ನಿಮ್ಗೆ ಸೆಲೆಕ್ಟ್ ಆಗ್ಬೋದು. ಬಟ್ ಇವತ್ತಿನ ವಿಡಿಯೋದಾಗ ಏನು ಮಾಡತ್ತೀವಿ, ಕರೆಂಟ್ ಅಫೇರ್ಸ್ ಪೂರಾ ಡೀಟೇಲ್ ಆಗಿ ಹೇಳ್ತೀನಿ ಏನು ಓದ್ಬೇಕಂತೇಳಿ. ಬಟ್ ಫಸ್ಟ್ ಪ್ರಿಫರೆನ್ಸ್ ನಿಮ್ದು ಯಾವ್ದಾದ್ರು ರೀಸನಿಂಗ್ ಮ್ಯಾಥ್ಸ್ ಕಂಪ್ಲೀಟ್ ಆಗ್ಬಿಟ್ಟು ಅದೇ ಇರಬೇಕು. ಅದನ್ನ ಮುಗಿದ್ಮೇಲೆ ನೆಕ್ಸ್ಟ್ ಜಿಕೆಗೆ ಬರ್ರಿ, ಸ್ಟ್ಯಾಟಿಕ್ ಬಯಾಲಜಿ ಹೇಳಿದ್ದು ಅದನ್ನ. ಆಮೇಲೆ ಕರೆಂಟ್ ಅಫೇರ್ಸ್ ಬರ್ರಿ, ಯಾಕಂದ್ರೆ ಕರೆಂಟ್ ಅಫೇರ್ಸ್ ಒಳಗೆ ನೀವು ಎಷ್ಟು ಓದಿದ್ರು ಕಮ್ಮಿನೇ. ಸರಿ, ಅದ್ರೊಳಗೆ ನಾನು ಮೇನ್ ಯಾವ ಕರೆಂಟ್ ಅಫೇರ್ಸ್ ಅಂತ ಒಂದ್ಸಲ ಹೇಳ್ಕೊಂಡು ಹೋಗ್ತೀನಿ ನೋಡ್ರಿ. ಮೊದಲಿಗೆ ಸ್ಪೋರ್ಟ್ಸ್ ಬಗ್ಗೆ ಸ್ಟಾರ್ಟ್ ಮಾಡೋಣ. ಆಲ್ಮೋಸ್ಟ್ ಪ್ರತಿ ಶಿಫ್ಟ್ನಾಗ ಸ್ಪೋರ್ಟ್ಸ್ ಬಗ್ಗೆ ಅಂದ್ರೆ ಕ್ವಶನ್ ಬಂದೇ ಬರುತ್ತೆ. ಸ್ಪೋರ್ಟ್ಸ್ ಅವ್ರು ಜಾಸ್ತಿ ಏನು ಕೇಳ್ತಾರ, ಟ್ರೋಫೀಸ್ ಕೇಳ್ತಾರ. ಅದ್ರ ಟ್ರೋಫೀಸ್ ಒಳಗೂ ಅವ್ರು ಹೈಯೆಸ್ಟ್ ಕೇಳೋದು ಟೆನ್ನಿಸ್. ನೀನೇನು ಹೇಳಿದ್ದೆ, ಗ್ರ್ಯಾಂಡ್ ಸ್ಲಾಮ್ದು ಭಾಳ ಕೇಳ್ತಾರ. ಟೆನ್ನಿಸ್, ಫ್ರೆಂಚ್ ಓಪನ್, US ಓಪನ್, ಆಸ್ಟ್ರೇಲಿಯನ್ ಓಪನ್, ವಿಂಬಲ್ಡನ್, ಇವೇನು ಚಾಂಪಿಯನ್ಶಿಪ್ ಆಗ್ಯಾವಲ್ಲ, ಇದ್ರ ಯಾರು ವಿನ್ನರ್ಸ್ ಆಗಿದಾರೆ ನೋಡ್ಕೊರಿ. ಆಲ್ಮೋಸ್ಟ್ ಅವ್ರು ಒಂದು 3 ಜನ ಸೇಮ್ ಅದಾರ. ಖೋಖೋ ಗಾಲ್ಫ್ ವುಮೆನ್ಸ್ ಒಳಗೆ ಕಾರ್ಲೋಸ್ ಅಲ್ಕರಾಜ್, ಆರ್ಯನ್ ಸಬಲಂಕ, ಒಂದು 3 ಜನ ಅದಾರ. ಆಲ್ಮೋಸ್ಟ್ ಅವ್ರು ಎಲ್ಲಾದ್ರೂ ಇವರೇ ಜಾಸ್ತಿ ಗೆಲ್ತಿರ್ತಾರೆ. ಅವರೇ ಸ್ವಲ್ಪ ಫೇಮಸ್ ಅದಾರ. ಅವ್ರು ಆಲ್ಮೋಸ್ಟ್ ಎಲ್ಲಾದ್ರೂ ಅವರೇ ಗೆಲ್ತಿರ್ತಾರೆ. ಸ್ವಲ್ಪ ಕನ್ಫ್ಯೂಸ್ ಕೂಡ ಆಗುತ್ತೆ ಯಾವ್ದ್ರೊಳಗೆ ಯಾರು ಗೆದ್ದಾರ ಅಂತೇಳಿ. ಅದನ್ನ ಒಂದ್ಸಲ ನೋಟ್ ಮಾಡ್ಕೊರಿ, ಕರೆಕ್ಟಾಗಿ ನೋಡ್ಕೊರಿ. ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಮ್ ಭಾಳ ಇಂಪಾರ್ಟೆಂಟ್. ಸ್ಪೋರ್ಟ್ಸ್ ಒಳಗೆ ಕೇಳೋದು ಹೈಯೆಸ್ಟು ಟೆನ್ನಿಸ್ ಗೇಮ್ ಒಳಗೆ. ಅದನ್ನ ಬಿಟ್ಟು ಕ್ರಿಕೆಟ್ ಒಳಗೆ ಕೇಳ್ತಾರೆ. ಯಾವ್ದು ಕೇಳ್ತಾರೆ, ಕೆಲವೊಮ್ಮೆ ಪ್ಲೇಯರ್ ಆಫ್ ದ ಮಂತ್ ಕೂಡ ಕೇಳಿದ್ದೈತಿ. ಇವಾಗ ನಮ್ದು ಮಾಜಿ ಎಕ್ಸಾಮ್ ನಡೀತಂದ್ರೆ ಆಲ್ಮೋಸ್ಟ್ ಅವ್ರು ಡಿಸೆಂಬರ್ದು ಕೇಳ್ಬೋದು. ಸೊ ಡಿಸೆಂಬರ್ದಾಗ ಮೋಸ್ಟ್ಲಿ ಮಿಚೆಲ್ ಸ್ಟಾರ್ಕ್ ಆಗಿದ್ದಾರೆ ಅನ್ಸುತ್ತೆ. ಅದನ್ನ ಅವ್ರು ಕೇಳ್ಬೋದು. ಯಾವಾಗಿಂದ ಪ್ಲೇಯರ್ ಆಫ್ ದ ಮಂತ್ ಕೇಳ್ತಾರೆ, ರೇರ್ ಎಲ್ಲೋ ಒಂದು ಶಿಫ್ಟ್ನಾಗ ಕೇಳ್ಬೋದು. ಅದನ್ನ ಬಿಟ್ಟರೆ ಅವರು ಪ್ಲೇಯರ್ ಆಫ್ ದ ಇಯರ್ ಕೇಳ್ತಾರೆ, ಪ್ಲೇಯರ್ ಆಫ್ ದ ವುಮೆನ್ ಮೆನ್ ಎರಡರೂ ಯಾವ್ದು ಬೇಕಾದ್ ಕೇಳ್ಬೋದು. ಮತ್ತು ಇನ್ನು ಅದ್ರಾಗ ಅವಾರ್ಡ್ಸ್ ಇರ್ತಾವಲ್ಲ, ಕ್ರಿಕೆಟಿಗರ್ಸ್ ಅವಾರ್ಡ್ ಸಿಕ್ಕಿರ್ತಾವ, ಅರ್ಜುನ್ ಅವಾರ್ಡ್ ಸಿಗ್ಬೋದಾಗಿರ್ಬೋದು. ಸಿಕ್ಕಾಪಟ್ಟೆ ಅವಾರ್ಡ್ಸ್ ಅದಾವ, ಅವೆಲ್ಲ ಕೇಳ್ತಾರೆ. ಮತ್ತೇನು ವರ್ಲ್ಡ್ ಕಪ್, ಚಾಂಪಿಯನ್ಸ್ ಟ್ರೋಫಿ, T20 ವರ್ಲ್ಡ್ ಕಪ್, ಏಷ್ಯಾ ಕಪ್, ಇವೆಲ್ಲ ಆಲ್ಮೋಸ್ಟ್ ಇವೆಲ್ಲ ನಿಮ್ಗೆ ಗೊತ್ತಿರ್ತಾವ. ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರುತ್ತೆ ಅನ್ಕೊಂಡು ಯಾರು ಗೆದ್ದಾರ ಅಂತ. ಲಾಸ್ಟ್ ಟೈಮ್ ಚಾಂಪಿಯನ್ಸ್ ಟ್ರೋಫಿ ನಾವೇ ಗೆದ್ದಿವಿ, T20 ವರ್ಲ್ಡ್ ಕಪ್ ನಾವೇ ಗೆದ್ದಿವಿ. ಈಗ ನಡೆಯುತ್ತಿರೋ T20 ವರ್ಲ್ಡ್ ಕಪ್ ನಾವೇ ಗೆಲ್ತೀವಿ ಅನ್ಕೊಂಡಿನಿ. ಸರಿ, ಎಲ್ಲ ಇಂಡಿಯಾದವ್ರು ಗೆದ್ದಿವಿ ಆಲ್ಮೋಸ್ಟ್. ಈಗ ಅದನ್ನ ಬಿಟ್ಟು ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಒಂದು ಸೌತ್ ಆಫ್ರಿಕಾ ಗೆದ್ದಾರ. ಅದನ್ನ ಬಿಟ್ಟು ಮೋಸ್ಟ್ಲಿ ಎಲ್ಲ ನಾವೇ ಗೆದ್ದಿವಿ ಅನ್ಸುತ್ತಾ. ಅದನ್ನ ಬಿಟ್ಟರೆ ಇನ್ನು ಇದೈತಲ್ಲ, ಇದ್ರ ಬೆಸ್ಟ್ ನೆಕ್ಸ್ಟ್ ಒಲಿಂಪಿಕ್ಸ್ಗೆ ರೀಸೆಂಟಾಗೆಲ್ಲ ಆಗಿದ್ದು 2023 ಆಗಿತ್ತು ಅನ್ಕೊಂತೀನಿ. ಸರಿ, ಅವಾಗ ಸ್ವಲ್ಪ ಓಲ್ಡ್ ಆಯ್ತಲ್ಲ, ಅದಕ್ಕಾಗಿ ಅದನ್ನು ಕೇಳೋದು ಕಮ್ಮಿ. ಬಟ್ ಇವ್ರು ಇವಾಗ ಏಷ್ಯನ್ ಗೇಮ್ಸ್ ಬಗ್ಗೆ ಕೇಳ್ಬೋದು. ಖೇಲೋ ಇಂಡಿಯಾ ಗೇಮ್ಸ್ ಅಂತ ಆಗುತ್ತೆ ಕೇಳ್ಬೋದು. ಖೇಲೋ ಇಂಡಿಯಾ ಗೇಮ್ಸ್ ಜೂನಿಯರ್ ಆಗಿರ್ಬೋದು, FIH ಆಗಿರ್ಬೋದು, ಫೈಡ್ ಕಪ್, ಚೆಸ್ ಬಗ್ಗೆನೂ ಕೇಳ್ತಾರೆ. ಆಲ್ಮೋಸ್ಟ್ ಫೈಡ್ ಕಪ್ ಏನೈತಲ್ಲ ಅದ್ರ ಬಗ್ಗೆ ಕೇಳ್ತಾರೆ. ರ್ಯಾಪಿಡ್ ಒಳಗೆ ಮ್ಯಾಗ್ನಸ್ ಕಾರ್ಲ್ಸನ್ ಗೆದ್ದಿದ್ರು. ಇನ್ನೊಂದು ಫೈಡ್ ನಾರ್ಮಲ್ದಾಗ ಯಾರೋ ಯೋಗಿಕ್ ಅವ್ರು ಏನೋ ಹೆಸರು ಐತಿ, ಕರೆಕ್ಟ್ ನೆನಪಾಗತ್ತಿಲ್ಲ. ಬಟ್ ಅವ್ರು ಗೆದ್ದಾರ ನೋಡ್ಕೊರಿ. ಅದು ಯಾರಂತ ನಾ ಹೇಳೋಕ್ಕಿಂತ ಮುಂಚೆ ನೀವು ಹೋಗಿ ಚೆಕ್ ಮಾಡಿರಿ, ಒಂದು ನೋಟ್ಸ್ ಮಾಡ್ಕೊರಿ. ಈಗೇನು ಹೇಳ್ತೀನಿ ಎಲ್ಲ ಒಂದು ಕಡೆ ಬರ್ಕೊರಿ ಯಾವ್ದಂತೇಳಿ. ಬರ್ಕೊಂಬಲ್ಲ ಹೋಗಿ ಸೀದಾ ಗೂಗಲಾಗ ಚೆಕ್ ಮಾಡಿರಿ ಅಥವಾ ಎಲ್ಲೊಂದು ಕಡೆ ಚೆಕ್ ಮಾಡಿರಿ. ಏನು ಹೇಳ್ತೀನಲ್ಲ ಅದು ಯಾರ್ದಾರು ಗೆದ್ದಾರ, ಯಾರು ಸಿಕ್ಕಾವು ಅವಾರ್ಡ್ಸ್ ಎಲ್ಲ ಒಂದು ಕಡೆ ಬರ್ಕೊಂಡ್ಬಿಟ್ರೆ ನಿಮ್ಗೆ ರಿವಿಷನ್ ಮಾಡಕ್ಕೆ ಭಾಳ ಈಸಿ ಆಗುತ್ತೆ. ಅಷ್ಟು ಮಾಡಿರಿ. ಅದನ್ನು ಬಿಟ್ಟರೆ ನಾವೀಗ ಸರಿ US ಹೇಳಿದೆ, ಅನಿಸಿದೆ, ಕೆಲವು ಇಂಡಿಯಾನು ಹೇಳಿದೆ. ಇನ್ನು ಗೌರ್ಮೆಂಟ್ ಸ್ಕೀಮ್ಸ್ ರೀಸೆಂಟಾಗಿ ಏನು ಲಾಂಚ್ ಆಗಿರ್ತಾವಲ್ಲ ಗೌರ್ಮೆಂಟ್ ಸ್ಕೀಮ್ಸ್, ಅವ್ನು ಪರ್ಫೆಕ್ಟಾಗಿ ನೋಡ್ಕೊರಿ. ಜಿ ರಾಮ್ಜಿ ಅನ್ನೋದೊಂದು ರೀಸೆಂಟಾಗಿ ಲಾಂಚ್ ಆಗಿತ್ತಲ್ಲ. ಆ್ಯಕ್ಚುಲಿ ಮೊದಲು MG ನರೇಗಾಯಿತು, ಅದು ಚೇಂಜ್ ಆಗಿ ಜಿ ರಾಮ್ಜತ್ ವಿ ಜಿ ರಾಮ್ಜತ್ ಮಾಡ್ಯಾರ. ಅದು ಆ್ಯಕ್ಚುಲಿ ಮೊದಲು MG ನರೇಗಾದ 100 ಡೇಸ್ ಆಫ್ ಎಂಪ್ಲಾಯ್ಮೆಂಟ್ ಇತ್ತು. ಈಗ 125 ಡೇಸ್ ಎಂಪ್ಲಾಯ್ಮೆಂಟ್ ಮಾಡ್ಯಾರ. ಆಲ್ಮೋಸ್ಟ್ ನಿಮ್ದೊಂದು 20 ಶಿಫ್ಟ್ ಹಾಕೋದ್ರೆ 3-4 ಶಿಫ್ಟ್ನಾಗಾರ ಫಿಕ್ಸ್. ಈ ಕ್ವಶನ್ ಏನೇ ಹೇಳಿಲ್ಲ ನಾ ಈಗ, ಜಿ ರಾಮ್ಜಿದು 100% ಒಂದು 3-4 ಶಿಫ್ಟ್ನಾಗಾರ ಬಂದ ಬರುತ್ತಾ. ಅದು ಯಾವುದು MG ನರೇಗಾ ಚೇಂಜ್ ಮಾಡಿ ಏನು ಮಾಡ್ಯಾರ ಅಂತ ಕೇಳ್ಬೋದು, ಅಥವಾ ಮೊದಲು ಎಷ್ಟು ದಿವಸ ಇತ್ತು ಕೇಳ್ಬೋದು, ಇವಾಗ ಎಷ್ಟು ದಿನ ಮಾಡ್ಯಾರ ಪರ್ಮನೆಂಟ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಕೇಳ್ಬೋದು. ಮತ್ತು ಅದು ರಿಲೇಟ್ ಆಗೈತೆ ಅನ್ನೋದು MG ನರೇಗಾ ಸ್ಟಾರ್ಟ್ ಆಗಿದ್ದು ಕೇಳ್ಬೋದು. ಸೊ MG ನರೇಗಾ ಬಗ್ಗೆ ಏನು ಪೂರಾ ತಿಳ್ಕೊರಿ, ಮತ್ತು ಜಿ ರಾಮ್ಜಿ ಬಗ್ಗೆ ಪೂರಾ ತಿಳ್ಕೊರಿ. ಅವ್ರು ಪೂರಾ ಎಷ್ಟೈತಿಲ್ಲ ತಿಳ್ಕೊರಿ. ಮತ್ತು ಹೋದ ಏನು ಅವಾಗ ಉಜ್ವಲ ಯೋಜನಾ ಸ್ವಲ್ಪ ಫೇಮಸ್ ಇತ್ತು ಗ್ಯಾಸ್ದು. ಅವಾಗ ಅದ್ರ ಬಗ್ಗೆ ಭಾಳ ಕ್ವಶನ್ ಕೇಳಿದ್ರು. ನೀವು ಪ್ರಿವಿಯಸ್ ಕ್ವಶನ್ ನೋಡ್ರೆ ಸಿಗುತ್ತೆ ನಿಮ್ಗೆ. ಹಂಗೆ ಈ ಸಲನೂ ಜಿ ರಾಮ್ಜಿ ಇದೊಂದಲ್ಲ, ಇದನ್ನ ಬಿಟ್ಟು ಮತ್ತೆ ಇನ್ನೂ ಹಲವಾರು ಅದಾವ ಸ್ಕೀಮ್ಗಳು ಹೊಸ ಬಂದಿದ್ದು. ಮತ್ತು ಕೆಲವೊಂದು ಸ್ಕೀಮ್ಗಳನ್ನ ಸ್ಟೇಟ್, ಈ ಕರ್ನಾಟಕದ ಹೆಂಗೆ ಶಕ್ತಿ ಯೋಜನೆ ಎಲ್ಲ ಅದಾವಲ್ಲ, ಆ ಟೈಪ್ ಹೊರಗಿನ ಸ್ಟೇಟ್ದಾಗ ಕೆಲವೊಂದು ಯೋಜನೆಗಳು ಇರ್ತಾವೆ. ಅದ್ರ ಕೆಲವೊಂದು ಯೋಜನೆಗಳು ಭಾಳ ಸುಪ್ರಸಿದ್ಧ ಆಗ್ತಾವೆ. ಈ ಬಾರಿ ಮಾಡ್ಯಾರಪ್ಪ ಈ ಸ್ಟೇಟ್ದವ್ರು ಅನ್ನೋ ಟೈಪ್. ಆ ಥರ ಯಾವ್ದು ಇದ್ದು ಅವನು ನೋಡ್ಕೊರಿ ಯಾವ್ಯಾವ ಸ್ಕೀಮ್ ಅದಾವ ಅಂತೇಳಿ.
ನಾ ಆ್ಯಕ್ಚುಲಿ ಡೀಟೇಲಾಗಿ ಯಾಕೆ ಹೇಳ್ತೇವೆ, ನಾ ಇನ್ನೂ ಕರೆಂಟ್ ಅಫೇರ್ಸ್ ಪೂರಾ ಕರೆಕ್ಟಾಗಿ ಓದಿಲ್ಲ. ನಂಗೆ ಯಾವ ಟಾಪಿಕ್ಸ್ ಓದ್ಬೇಕಂತ ನೋಟ್ಸ್ ಮಾಡ್ಕೊಂಡಿನಿ, ಬಟ್ ಅದನ್ನ ಪೂರಾ ಓದಿಲ್ಲ. ಕರೆಂಟ್ ಅಫೇರ್ಸ್ ನಾನು ಇನ್ನೂ ಪೂರಾ ಕವರ್ ಮಾಡಿಲ್ಲ. ನಾನು ಎಕ್ಸಾಮ್ ಸನಿ ಬಂದಮೇಲೆ ಕವರ್ ಮಾಡ್ಬೇಕಂತಿದ್ದೆ, ಹಂಗಾಗಿ ಇನ್ನು ನಾನು ಕವರ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಾನಂತೂ ಇವನೇ ಮಾಡ್ತೀನಿ ಆಲ್ಮೋಸ್ಟ್. ನೀವು ಮಾಡಿರಿ ಆಲ್ಮೋಸ್ಟ್ ಇದ್ರ ಕವರ್ ಆಗೋದು. ಇನ್ನು ಬಿಟ್ಟು ಹೊರಗಿನೂ ಬರ್ತಾವ, ಇಷ್ಟೇ ಬರ್ತಾವ ಚೆನ್ನಾಗಿಲ್ಲ, ಹೊರಗಿಂದ ಬರುತ್ತಾ. ಬಟ್ 90% ಇಲ್ಲಿಂದ ಬರುತ್ತಾ, ಇನ್ನು 10% ಹೊರಗಿಂದ ಬರುತ್ತಾ. ನೀವು ಎಲ್ಲ ಓದ್ತೀರಿ ಅಂದ್ರೆ ಕಂಡಾಪಟ್ಟೆ ಗೊತ್ತಾ. ಇಲ್ಲ ನಾನು ಮೊದಲಿಂದ ಓದ್ಕೊಂಡು ಬಂದೀನಿ, ಡೈಲಿ ನ್ಯೂಸ್ ಪೇಪರ್ ಓದ್ತೀನಿ ಅಂದ್ರೆ ನಿಮಗೆಲ್ಲ ಕವರ್ ಆಗೇ ಇರುತ್ತೆ. ಇನ್ನು ಟೈಮ್ ಕಮ್ಮಿ ಐತಲ್ಲ, ಕಮ್ಮಿ ಟೈಮ್ನಾಗ ಜಾಸ್ತಿ ಓದಕ್ಕಂತ ನಾ ಏನು ಹೇಳ್ತೀನಿ. ಬರೀ ಇದನ್ನ ಮಾಡಿ ಆಕೈತಪ್ಪ ಅಂತ ಗ್ಯಾರಂಟಿ ಕೊಡಕ್ಕೆ ನಾಲ್ಲ, ಯಾರು ಕೊಡಕ್ಕೆ ಬರಂಗಿಲ್ಲ. ಬಟ್ 90% ಕ್ವಶನ್ಸ್ ಇಲ್ಲಿಂದಾನೇ ಬರ್ತಾವ. ಸರಿ, ಇನ್ನು ಗೌರ್ಮೆಂಟ್ ಸ್ಕೀಮ್ ಬಗ್ಗೆ ಮುಗಿಸಿಲ್ಲ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಯಾವುದಂದ್ರೆ ಇಸ್ರೋ ಬಗ್ಗೆ ಭಾಳ ಕೇಳ್ತಾರೆ. ಇಸ್ರೋ ಹೊಸ ಮಿಷನ್ಸ್ ಲಾಂಚ್ ಮಾಡಿರ್ತಾರೆ. ಗಗನಯಾನ ಆಗಿರ್ಬೋದು, ಚಂದ್ರಯಾನ ಆಗಿರ್ಬೋದು, ಮತ್ತು ಯಾವುದೋ ಹಳೆ ಮೊದಲೇ ಯಾವಾಗ ಕಳಿಸಿರ್ತಾರೆ ಚಂದ್ರಯಾನ, ಅದರಿಂದ ಏನೋ ಹೊಸದೇನೋ ಸಿಕ್ಕಿರುತ್ತೆ ಅದು ಆಗಿರ್ಬೋದು. ಮತ್ತು ಗಗನಯಾನ ಬಗ್ಗೆ ಕೇಳ್ತಾರೆ. ಮತ್ತು ಆದಿತ್ಯ ಏನು ಲಾಂಚ್ ಮಾಡಿರಲ್ಲ, ಆದಿತ್ಯ ಅಲ್ವಾ ಅನ್ನೋದು, ಅದು ಸ್ವಲ್ಪ ಓಲ್ಡ್ ಆಯಿತು, ಬಟ್ ಕೇಳ್ಬೋದು, ಇದಾಗುತ್ತಾ. ಮತ್ತು ಇನ್ನು ಇಸ್ರೋ ಬಿಟ್ಟು ನಾಸಾ ಬಗ್ಗೆ ಅವ್ರು ಕೇಳ್ಬೋದು. ಅಂದ್ರೆ ನಾಸಾ ಬಗ್ಗೆ ಅವ್ರು ಕೇಳೋದು ಸ್ವಲ್ಪ ರೇರ್. ಅಂದ್ರೆ ಇನ್ನೊಂದು ಎಕ್ಸ್ಟ್ರಾರ್ಡಿನರಿ ಮಾಡಿರ್ತಾರಲ್ಲ ಫಸ್ಟ್ ಟೈಮ್, ಅಥವಾ ಇನ್ನೊಂದು ಎಕ್ಸೆಪ್ಷನಲ್, ಇನ್ನೂ ಒಂದು ಹೊಸದು ಡಿಫ್ರೆಂಟಾಗಿ ಮಾಡ್ರೆ ನಾಸಾ ಆಗಿರ್ಬೋದು, ಸ್ಪೇಸ್ ಎಕ್ಸ್ ಆಗಿರ್ಬೋದು. ಇದು ಹೊಸವಾಗಿ ಪೂರಾ ಡಿಫ್ರೆಂಟ್ ಆಗಿತ್ತು ಏನಾರು ಮಾಡಿದ್ರಂದ್ರೆ ಅದನ್ನು ಕೂಡ ಕೇಳ್ತಾರೆ. ಚೆಕ್ ಮಾಡಿರಿ, ನೋಡ್ರಿ, ಇದು ಅಂದ್ರೆ ಓದ್ಕೊರಿ. ಇನ್ನು ಇದನ್ನು ಬಿಟ್ಟರೆ ನೆಕ್ಸ್ಟ್ ಬರೋಣ ಡಿಫೆನ್ಸಿಗೆ. ಡಿಫೆನ್ಸಾಗ ಫಸ್ಟ್ ಪ್ರಯಾರಿಟಿ ಕೊಡಬೇಕಾಗಿರೋದು ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ಗಳಿಗೆ. ಇವಾಗ ಇಂಡಿಯಾ ಇಂಡೋನೇಷ್ಯಾ ಕೂಡ ಏನೋ ಒಂದು ಜಾಯಿಂಟ್ ಎಕ್ಸಸೈಸ್ ಮಾಡಿರ್ತಾರೆ. ಇಂಡಿಯಾ ಶ್ರೀಲಂಕಾ ಕೂಡ ಮಾಡಿರ್ತಾರೆ. ಮತ್ತು ಇಂಡಿಯಾ ಫ್ರಾನ್ಸ್ ಜೊತೆ ಮಾಡಿರ್ತಾರೆ. ಗರುಡ ಎಕ್ಸಸೈಸ್ ಆಗಲಿ, ಮಿತ್ರ ಶಕ್ತಿ ಆಗಲಿ, ಈ ಥರ ಕಂಡಾಪಟ್ಟಿ ಎಕ್ಸಸೈಸ್ ಅದಾವೆ. ಅವನ್ನೆಲ್ಲ ಒಂದ್ಸಲ ಒಂದು ಕಡೆ ಲಿಸ್ಟ್ ಮಾಡಿ, ಇದೊಂದು ಎಕ್ಸಾಂಪಲ್ ಅವಂತೂ ಎಲ್ಲ ಎಕ್ಸಾಮ್ಗೆ ಯೂಸ್ ಆಗುತ್ತೆ. ಇನ್ನು ನೀವು CDS ಅದು ಬೇರೆ ಹತ್ತಿದ್ರೆ ಅಪ್ಕ್ಯಾಟದ್ ಬರ್ತಂದ್ರು ಕಂಡಾಪಟ್ಟಿ ಕೇಳ್ತಾರೆ. CFF ಅದು ಇನ್ನು ಇದ್ರಾಗೂ ಆಲ್ಮೋಸ್ಟ್ ಕೇಳ್ತಾರೆ, ಬಟ್ ಅಲ್ಲಿಗಿಂತ ಕಮ್ಮಿ. ಬಟ್ ಇಲ್ಲೂ ಕೇಳ್ತಾರೆ ಆಲ್ಮೋಸ್ಟ್ ಒಂದು 20 ಶಿಫ್ಟ್ನಾಗ ಒಂದು 5-6 ಶಿಫ್ಟ್ನಾಗ ಒಂದು ಬರ್ತಾವೆ ಎಕ್ಸಸೈಸ್. ಅವ್ರ ಒಂದು 4-5 ಎಕ್ಸಸೈಸ್ ಕೇಳ್ತಾರೆ, ಅದನ್ನ ನೋಡ್ಕೊರಿ. ಅದು ಬಿಟ್ಟರೆ ಯಾವುದೋ ಹೊಸ ಮಿಸೈಲ್ಸ್ ಲಾಂಚ್ ಆಗಿದ್ರೆ ಬಗ್ಗೆ ಕೇಳ್ತಾರೆ, ಹೊಸ ಮಿಸೈಲ್ಸ್ ಲಾಂಚ್ ಆಗಿರೋದು. ಮತ್ತು ಯುರೇನಿಯಂ ಬಗ್ಗೆ ಆ್ಯಕ್ಚುಲಿ ಒಂದೇನು ವಾರ್ ನಡೆಯೋದು ನಿಮ್ಗೆ ಗೊತ್ತಿರ್ಬೋದು, ಇರಾನ್ ಮತ್ತು US ಇಸ್ರೇಲಿಯನ್ ವಾರ್ ನಡೆದೈತಲ್ಲ. ಆ್ಯಕ್ಚುಲಿ ಅದನ್ನು ಈಗ ಕೇಳಂಗಿಲ್ಲ, ಯಾಕಂದ್ರೆ ಈಗಾಗಲೇ ಕ್ವಶನ್ ಪೇಪರ್ ಎಲ್ಲ ಸೆಟ್ ಆಗಿರ್ತಾವೆ. ವಾರ್ ಈಗ ಸ್ಟಾರ್ಟ್ ಆಗಿದ್ದಾರೆ ಕೇಳಂಗಿಲ್ಲ, ಯಾಕಂದ್ರೆ ಆಲ್ಮೋಸ್ಟ್ ಕ್ವಶನ್ ಪೇಪರ್ ಆಗಲೇ ಸೆಟ್ ಆಗಿಬಿಟ್ಟಿರ್ತಾವೆ. ಡಿಸೆಂಬರ್ ಮಟನೇ ಕೇಳ್ತಾರೆ 90% ಅವ್ರು. ಡಿಸೆಂಬರ್ ಮುಂದಿನ ಕೇಳೋ ಡೌಟು, ಜನವರಿದು ಕೇಳೋ ಡೌಟು. ಯಾಕಂದ್ರೆ ಇವಾಗ ಕ್ವಶನ್ ಮಾಡಿರಂಗಿಲ್ಲ, ಕ್ವಶನ್ ಪೇಪರ್ ಸೆಟ್ ಮಾಡಿರ್ತಾರಲ್ಲ, ಹಂಗಾಗಿ ಕೇಳು ಜನವರಿ ಮ್ಯಾಕ್ಸ್, ಫೆಬ್ರವರಿದು ಕೇಳಂಗಿಲ್ಲ. ಸೊ ಇದನ್ನು ಈಗ ನೀವು ವಾರ ಆಗತ್ತಲ್ಲ, ಯುರೇನಿಯಂ ಬಗ್ಗೆ ನಿಮ್ಗೆ ಸಿಜಲ್ದಾಗಲಿ ಕೇಳ್ಬೋದು. ಸರಿ, ಇವಾಗ ನಾವು ಬರೀ NTPC ಸ್ಟಿಕ್ ಹಾಕೋಣ ಅಂತ, ಸಿಜಲ್ ಬಗ್ಗೆ ಮಾತಾಡಕ್ಕೆ ಟೈಮ್ ಐತೆ, ಅವಾಗ ಮಾತಾಡೋಣ ಅಂತ. ಇನ್ನು ಅದನ್ನು ಬಿಟ್ಟರೆ ಅಪಾಯಿಂಟ್ಮೆಂಟ್ಸ್, ಯಾವ್ಯಾವ ಹೊಸ ಪದವಿಗಳು ಇರ್ತಾವಲ್ಲ. ಇವಾಗ ಕಾಂಪ್ಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಯಾರ್ದಾರ, ಅಟಾರ್ನಿ ಜನರಲ್ ಯಾರ್ದಾರ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಯಾರ್ದಾರ, ಈ ಥರ. ಮತ್ತು RBI ಗವರ್ನರ್ ಆಗಿರ್ಬೋದು. ಕೆಲವೊಂದು ಏನೋ ಪ್ರೆಸ್ಟೀಜಿಯಸ್ ಇದಾವಲ್ಲ ಅಪಾಯಿಂಟ್ಮೆಂಟ್ಸ್ ಏನದಾವಲ್ಲ, ಅವನು ಯಾರ್ಯಾರು ಅಪಾಯಿಂಟ್ ಆಗ್ಯಾರ ಅನ್ನೋದು ಭಾಳ ಇಂಪಾರ್ಟೆಂಟ್. ಅದನ್ನು ನೋಡ್ಕೊರಿ. ಭಾಳ ಸಲ ಕೇಳ್ತಾರೆ, ಆಲ್ಮೋಸ್ಟ್ ಒಂದು 2-3 ಶಿಫ್ಟಿಗೆ ಒಬ್ರು ಯಾರು ಕೇಳೇ ಬಿಡ್ತಾರೆ. ಕಾಂಪ್ಟ್ರೋಲರ್ ಆಡಿಟರ್ ಜನರಲ್ ಆಗಿರ್ಬೋದು, ಅಟಾರ್ನಿ ಜನರಲ್ ಆಗಿರ್ಬೋದು, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿರ್ಬೋದು, RBI ಗವರ್ನರ್ ಆಗಿರ್ಬೋದು, ಇನ್ನೂ ಹಲವಾರು ಅದಾವ. ಅವ್ನ ನೋಡ್ಕೊಂಡು ನಾನು ಮೇನ್ ಎಕ್ಸಾಂಪಲ್ ಹೇಳ್ತೀನಿ ಯಾವ ಥರ ಅಂತೇಳಿ, ಅದು ನೋಡ್ಕೊಂತಿರಲ್ಲ. ನೆಕ್ಸ್ಟ್ ನೋಡ್ಬೇಕಾಗಿರೋದು ಅವಾರ್ಡ್ಸ್ ಒಳಗೂ ಫಸ್ಟ್ ಭಾರತದ ಯಾರಿಗೆ ಸಿಕ್ಕೈತೆ ನೋಡ್ಕೊರಿ. ಆಮೇಲೆ ಪದ್ಮ ಅವಾರ್ಡ್ಸ್, 3 ಪದ್ಮ ಅವಾರ್ಡ್ಸ್ ಅವಲ್ಲ, ಅದ್ರ ಆಲ್ಮೋಸ್ಟ್ ಅವರು ಅವಾರ್ಡ್ಸ್ ಬಗ್ಗೆ ಜಾಸ್ತಿ ಪದ್ಮ ಅವಾರ್ಡ್ಸ್ ಕೇಳ್ತಾರೆ. ಬಟ್ ಅವನು ಆಲ್ಮೋಸ್ಟ್ ಅವರು ರೀಸೆಂಟಾಗಿ ಕೇಳಿದ್ರೆ ಬರೀ ಹಳಿ ಕೇಳ್ತಾರೆ ಸ್ವಲ್ಪ. ಇವನ್ ಇವರು ಎಕ್ಸ್ಪೋನೆಂಟ್ಸ್ ಅರಲ್ಲ, ಕ್ಲಾಸಿಕಲ್ ಡ್ಯಾನ್ಸ್ ಅವ್ರದ್ದು, ಮತ್ತು ವಾದ್ಯ ನುಡಿಸ್ತಾರೆ, ಅವ್ರಿಗೇನು ಸಿಕ್ಕ ಅವು ಸ್ವಲ್ಪ ಓಲ್ಡ್ ಇದ್ರು ಕೂಡ ಕೇಳ್ತಾರೆ. ಅವ್ನು ಸ್ವಲ್ಪ ನೋಡ್ಕೊರಿ. ಬಿಟ್ರೆ ಇನ್ನು ಆಸ್ಕರ್ ನೋಡ್ಕೊರಿ. ಆಸ್ಕರ್ ಬಗ್ಗೆ ಕೇಳ್ತಾರೆ, ಒಂದು 2 ಶಿಫ್ಟ್ನಾಗ ಕೇಳ್ಬೋದು. ಆಸ್ಕರ್ ಯಾವ ಫಿಲ್ಮ್ ಸಿಕ್ಕ ಲಾಸ್ಟ್ ಟೈಮ್ 2020 ಅಣುವರ ಫಿಲ್ಮ್ ಸಿಕ್ಕಿತ್ತು ಅನ್ಕೊಂತೀನಿ, ಅದು ನಿಮ್ಗೆ ನೆನಪಿರ್ಬೇಕು. ಮತ್ತು ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಸ್ ಎಲ್ಲ ಹಾಕಿರ್ತಾವಲ್ಲ, ಅಲ್ಲಿ ಬೆಸ್ಟ್ ಆ್ಯಕ್ಟರ್ ಯಾರು ಸಿಕ್ಕೈತಿ, ಬೆಸ್ಟ್ ಮೂವಿ ಯಾವುದು, ಬೆಸ್ಟ್ ಡೈರೆಕ್ಟರ್, ಅವನು ಕೇಳ್ತಾರೆ ಆಲ್ಮೋಸ್ಟ್. ಮುಂಚೆ ಕೇಳಿರ ಕಾಂತಾರ ಸಿಕ್ಕಿತ್ತಲ್ಲ, ಅವಾಗ ರಿಷಬ್ ಶೆಟ್ಟಿ ಕಾಂತಾರ ಆ್ಯಕ್ಟಿಂಗ್ ಮಾಡಿದ್ರಲ್ಲ, ಕಾಂತಾರ ಮೂವಿ ಯಾರು ಆ್ಯಕ್ಟಿಂಗ್ ಮಾಡಿರೋ ಕ್ವಶನ್ ಭಾಳ ರಿಪೀಟ್ ಆಗಿತ್ತು ನಡ್ಕೊಂಡ್ಸಲ, ಹಾಗಾಗಿ ನೋಡ್ಕೊರಿ. ಇದನ್ನೊಂದು ಹೇಳ್ತೀನಿ, ಇದು ಭಾಳ ಇಂಪಾರ್ಟೆಂಟ್. ಬುಕರ್ ಪ್ರೈಸ್ ಬಗ್ಗೆ. ಬುಕರ್ ಪ್ರೈಸ್ 99% ಇಲ್ಲಂದ್ರೆ ಒಂದು 20 ಶಿಫ್ಟ್ ಹಾಕೋರು ಒಂದು 8-10 ಶಿಫ್ಟಿಗಾರ ಬುಕರ್ ಪ್ರೈಸ್ ಕೇಳ್ತಾರೆ. ಅದು ಯಾರು ಸಿಕ್ಕೈತೆ ಕೇಳ್ಬೋದು, ಅದು ಯಾವ ಬುಕ್ಕಿಗೆ ಸಿಕ್ಕೈತೆ ಕೇಳ್ಬೋದು. ಮತ್ತು ನಮ್ಮ ಬಾನು ಮುಸ್ತಾಕ್ ಅವ್ರಿಗೆ ಕೂಡ ಸಿಕ್ಕಿತ್ತು ಈಗಲ್ಲ, ಲಾಸ್ಟ್ ಟೈಮ್ ಸಿಕ್ಕಿತ್ತು. ಅದನ್ನು ಕೂಡ ರೀಸೆಂಟಾಗಿ ಇಂಡಿಯಾದಾಗ ಯಾರು ಗೆದ್ದಾರ ಅಂತ ಕೇಳ್ಬೋದು. ಬಾನು ಮುಸ್ತಾಕ್ ಅವ್ರು ಯಾವ ಬುಕ್ಕಿಗೆ ಸಿಕ್ತು, ಹಾರ್ಟ್ ಲ್ಯಾಂಪ, ಹೃದಯದ ಹಣತೆ ಕನ್ನಡದಾಗ. ಅದನ್ನು ಓದ್ರಿ, ಹಬ್ಬಕ್ಕೆ ಯಾವ ಸಿಕ್ಕರ ಮಾಸೈತ್ ಬುಕ್ಕ, ಅದನ್ನು ಕೇಳ್ಬೋದು. ಅದನ್ನ ಬಿಟ್ರೆ ಇನ್ನು ಬುಕರ್ ಪ್ರೈಸ್ ಮಾತ್ರ ಭಾಳ ಇಂಪಾರ್ಟೆಂಟ್ ನೋಡ್ಕೊರಿ. ಫಿಕ್ಸ್ ಒಂದು 20 ಒಂದು 7-8 ಶಿಫ್ಟಿಗಾರ ಕೇಳ್ತಾರೆ ಬುಕರ್ ಪ್ರಶಸ್ತಿ, ನನಗೆ ಅನಿಸೋ ಮಟ್ಟಿಗೆ ಲಾಸ್ಟ್ ಟೈಮ್ ಟ್ರೆಂಡ್ ಪ್ರಕಾರ. ಅದಾಯ್ತಾ. ಇನ್ನು ಸಾಹಿತ್ಯ ಅಕಾಡೆಮಿ ಮತ್ತು ಜ್ಞಾನಪೀಠ ಪ್ರಶಸ್ತಿಗಳು ಏನದಲ್ಲ, ಅವನು ಸ್ವಲ್ಪ ನೋಡ್ಕೊರಿ. ಅಂದ್ರೆ ಸರಸ್ವತಿ ಸಮ್ಮಾನ ಆಗಿರ್ಬೋದು, ಕಾಳಿದಾಸ ಸಮ್ಮಾನ, ಇವನ್ನೆಲ್ಲ ಕೇಳ್ತಾರೆ. ಬಟ್ ಸ್ವಲ್ಪ ರೇರರ್ ಸೈಡ್, ಎಲ್ಲೋ ಒಂದು ಕಡೆ ಕೇಳ್ತಾರೆ, ಅಥವಾ ಕೇಳ್ದೇನೂ ಇರ್ಬೋದು. ಹಂಗಾಗಿ ನಾ ಇವಾಗ ಏನು ಹೇಳ್ತೀನಿ, ಬರೀ ಫುಲ್ ಇಂಪಾರ್ಟೆಂಟಪ್ಪ ಬರ್ಬೋದು 90% ಅನ್ನೋದು ಹೇಳ್ತೀನಿ. ಹಂಗೆ ನೋಡ್ರೆ ಕಂಡಾಪಡಿ ಇರ್ತಾವೆ. ಎಲ್ಲನೂ ಓದ್ಕೊಂತ ಕೂತ್ರೆ ಈಗ ಟೈಮ್ ಇಲ್ಲ, ಟೈಮ್ ಕಡಿಮೆ ಐತಿ. ಎಲ್ಲ ಓದ್ತೀನಿ ಬರೀ ಬೆಸ್ಟ್ ಹೋಗ್ರಿ, ಓದ್ರಿ,
ಫುಲ್ ಬೆಸ್ಟ್ ಅದು ಆ್ಯಕ್ಚುಲಿ. ಬಟ್ ಟೈಮ್ ಕಮ್ಮಿ ಐತಿ, ನಂಗೆ ಎಲ್ಲ ಕವರ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಾವು ಎಲ್ಲ ಕೂತ್ ಓದ್ಬೋದು, ಎಲ್ಲ ಕೂಡ ನಮ್ಗೆ ನೆನಪು ಉಳಿಬೇಕಲ್ಲ. ಒಂದು 10 ಪೇಜ್ ಓದಿ 10 ಪೇಜ್ ಮರೆಯೋಕ್ಕಿಂತ 2 ಪೇಜ್ ಓದಿ 2 ಪೇಜ್ ನೆನಪಿಟ್ರೆ ನನಗೆ ಯೂಸ್ ಆಗುತ್ತಾ. ಹಾಗಾಗಿ ಎಲ್ಲ ಕ್ವಶನ್ ಮಾಡೋಕ್ಕಲ್ಲ, ಎಷ್ಟೊಂದು ಕ್ವಶನ್ ಮಾಡಿ ನಾನು ಕ್ಲಿಯರ್ ಮಾಡ್ಬೋದು. ಅದಕ್ಕೆ ನಾನು ಮೊದಲಿಂದ ಹೇಳ್ಕೊತ ಬಂದೀನಿ, ರೀಸನಿಂಗ್ ಮತ್ತು ಮ್ಯಾಥ್ಸಿಗೆ ಪ್ರಿಫರೆನ್ಸ್ ಕೊಡ್ರಿ. ಯಾಕಂದ್ರೆ ಜಿ ಕೆದಾಗ ನೀವು ಎಷ್ಟು ಓದಿದ್ರು ಅದು ನೆನಪು ಆಗಂಗಿಲ್ಲ. ಕೆಲವೊಂದು ಸಲ ನಮ್ಗೆ ಓದಿರ್ತೀವಿ, ನೆನಪು ಆಗಂಗಿಲ್ಲ, ಕನ್ಫ್ಯೂಸ್ ಆಗುತ್ತಾ. ಬಟ್ ಮ್ಯಾಥ್ಸ್ ಹಂಗಲ್ಲ, ಅದು ಸಾಲ್ವ್ ಮಾಡ್ತಿರ್ತಲ್ಲ, ಅದೊಂಥರ ಇದೇ ಬಿಟ್ಟು ತಲೆ ಸೆಟ್ ಆಗಿರುತ್ತಾ, ಕ್ಲಿಯರ್ ಆಗುತ್ತಾ. ಸರಿ, ಬೇರೆ ಬಗ್ಗೆ ಮಾತಾಡ್ತೀನಿ ನಾನು ಸತ್ ಭಾಳ. ಇನ್ನು ಇಂಡಿಯಾದ ರ್ಯಾಂಕ್ ಬೇರೆ ಬೇರೆ ರಿಪೋರ್ಟ್ಸ್ ಬಂದಿರ್ತಾವೆ. ಇವಾಗ ಕರಪ್ಷನ್ ಇಂಡೆಕ್ಸ್ ಆಗಿರ್ಬೋದು, ಹ್ಯಾಪಿನೆಸ್ ಇಂಡೆಕ್ಸ್ ಆಗಿರ್ಬೋದು, ಹಂಗರ್ ಇಂಡೆಕ್ಸ್ ಆಗಿರ್ಬೋದು. ಅದ್ರೊಳಗೆ ಇಂಡಿಯಾದ ರ್ಯಾಂಕ್ ಎಷ್ಟೈತೆ ನೋಡ್ಕೊರಿ. ಮತ್ತು ಆ ರ್ಯಾಂಕ್ ಅದನ್ನು ಅದೇನು ರಿಲೀಸ್ ಲಿಸ್ಟ್ ಇರುತ್ತಲ್ಲ, ಆ ಲಿಸ್ಟ್ನ ಯಾರು ರಿಲೀಸ್ ಮಾಡ್ತಾರೆ, ಇಂಡಿಯಾದ ಎಷ್ಟು ರ್ಯಾಂಕ್ ಇತ್ತು, ಮತ್ತು ಆ ಲಿಸ್ಟ್ನಾಗ ಎಷ್ಟು ಕಂಟ್ರೀಸ್ ಪಾರ್ಟಿಸಿಪೇಟ್ ಮಾಡಿದ್ದು ಅನ್ನೋದು ಕೂಡ ಕೇಳ್ತಾರೆ. ಆಲ್ಮೋಸ್ಟ್ ಇಂಡಿಯಾದ ಯಾವ ರ್ಯಾಂಕ್ ಕೇಳ್ತಾರೆ 90%. ಇನ್ನು ಕೆಲವೊಮ್ಮೆ ಏನು ಕೇಳ್ತಾರೆ, ಅದು ಲಿಸ್ಟ್ ಯಾರು ರಿಲೀಸ್ ಮಾಡ್ತಾರೆ ಅಂತ ಕೇಳ್ತಾರೆ. ಮತ್ತು ಫಸ್ಟ್ ರ್ಯಾಂಕ್ ಯಾರು ಬಂದೈತೆ ಅನ್ನೋದು ಕೂಡ ಕೆಲವೊಂದು ಕಡೆ ಕೇಳ್ತಾರೆ. ಸರಿ, ಅದನ್ನು ನೋಡ್ಕೊತೀರಿ ಅನ್ಕೊತೀನಿ. ಅದನ್ನು ಬಿಟ್ಟರೆ ನೆಕ್ಸ್ಟ್ ನೀವು ನೋಡ್ಕೋಬೇಕಾಗಿದ್ದು ಇವೇನು ಸಮಿಟ್ಸ್ ನಡೀತಲ್ಲ, G20 ಆಗಿರ್ಬೋದು, ಬ್ರಿಕ್ಸ್ ಸಮಿಟ್ ಆಗಿರ್ಬೋದು, ಏಷ್ಯನ್ ಸಮಿಟ್ ಆಗಿರ್ಬೋದು, ಈ ಥರದ್ದು ಹೆಡ್ ಕ್ವಾರ್ಟರ್ಸ್ ಎಲ್ಲೆಲ್ಲಿ ಅದಾವ, ಅದು ಸ್ಟಾಟಿಕ್ ಆಗುತ್ತೆ ಹೆಡ್ ಕ್ವಾರ್ಟರ್ಸ್ ಅದ. ಇನ್ನು ರೀಸೆಂಟಾಗಿ ಅದು ಎಲ್ಲಿ ಹೆಲ್ಡ್ ಆಯಿತು, ಆ ಸಮಿಟ್ ಎಲ್ಲಿ ಆಗೈತೆ ಅನ್ನೋದನ್ನು ಕೂಡ ಕೇಳ್ತಾರೆ, ಭಾಳ ಇಂಪಾರ್ಟೆಂಟ್. ಅದನ್ನು ಬಿಟ್ಟರೆ ಇನ್ನು ಅಷ್ಟೇ ಇಷ್ಟು ಇವು ಆ್ಯಕ್ಚುಲಿ ಮೇನ್ ಅಂತ ಹೇಳಿ. ಇದನ್ನು ಬಿಟ್ಟರೆ ಇನ್ನು ಕರೆಂಟ್ ಅಫೇರ್ಸ್ ಮುಗಿಯಂಗಿಲ್ಲ, ಕಂಡಾಪಟ್ಟೆ ಐತಿ. ನಾನು ಸ್ಟಾರ್ಟಿಂಗ್ ಅದಕ್ಕೆ ಹೇಳಿದ್ದು, ನೀವು ಕರೆಂಟ್ ಅಫೇರ್ಸ್ಗೋಸ್ಕರ ಪೂರಾ ಕುಂಡ್ರಬೇಡ್ರಿ. ಮೊದಲು ನಿಮ್ಮದು ಮ್ಯಾಥ್ಸ್ ರೀಸನಿಂಗ್ ಪರ್ಫೆಕ್ಟ್ ಮಾಡ್ಕೊರಿ, ಆಮೇಲೆ GK ಪರ್ಫೆಕ್ಟ್ ಮಾಡ್ಕೊರಿ, ಆಮೇಲೆ GS ಮಾಡಿರಿ, ಆಮೇಲೆ ಕರೆಂಟ್ ಅಫೇರ್ಸ್ ಬರ್ರಿ. ಇವಾಗ ಟೈಮ್ ಕಡಿಮೆ ಐತಿ, ನೀವು ಕಡಿಮೆ ಟೈಮ್ನಾಗ ಎಲ್ಲ ಓದಕ್ಕಾಗಲ್ಲ ಅಂತೇಳಿ ನಾನು ಇಷ್ಟೇನು ಟಾಪಿಕ್ಸ್ ಏನಿಲ್ಲ, ಎಲ್ಲ ಕ್ವಶನ್ ಇರುತ್ತೆ ಬರಂಗಿಲ್ಲ, ಹೊರಗಿಂದನೂ ಬರುತ್ತೆ. ಬಟ್ ಜಾಸ್ತಿ ಕ್ವಶನ್ಸ್ 90% ಶಿಫ್ಟೊಳಗೆ ಇವೇನು ಟಾಪಿಕ್ಸ್ ಏನಿಲ್ಲ, ಇದೇ ಟಾಪಿಕ್ಸಿಂದ ಕ್ವಶನ್ ಬರುತ್ತೆ. ಸೊ ನಾನು ಹೇಳಿ ಏನೇನಿಲ್ಲ ಬರ್ಕೊಂಡಿರಿ ಅಂತ ಅನ್ಕೊಂಡಿನಿ. ಬರ್ಕೊಂಡಿದ್ರೆ ಭಾಳ ಚಲೋ, ಬರ್ಕೊಂಡು ಅದನ್ನು ನೋಡ್ರಿ. ಏನೇನು ಹೇಳಿಲ್ಲ ಅವನ್ನೆಲ್ಲ ಯಾರು ಕೇಳ್ತಾರೆ ನೋಡ್ರಿ, 90% ಅದೇ ಟಾಪಿಕ್ಸ್ ಕೇಳ್ತಾರೆ. ಯಾಕಂದ್ರೆ ಅವ್ರು ಎಲ್ಲ ಟಾಪಿಕ್ಸ್ಗಿಂತ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಇದೇ ಎಕ್ಸಾಮ್ ಅಲ್ಲ, ನೀವು ಯಾವುದೇ ಎಕ್ಸಾಮ್ ಅನಲೈಸ್ ಮಾಡಿರೋ ಅಲ್ಲಿ ಕೆಲವೊಂದು ಫೇವ್ರೇಟ್ ಟಾಪಿಕ್ಸ್ ಅಲ್ಲಿಂದ ಜಾಸ್ತಿ ಕ್ವಶನ್ ಕೇಳ್ತಾರೆ, ಆ ಟೈಪ್. ಇನ್ನು ಇನ್ನೊಂದು ಹೇಳ್ಬೇಕಾಗಿತ್ತು ಮೇನ್, ನಂಗೆ ಭಾಳ ಜನ ಕೇಳಿದ್ರು, ಬ್ರೋ ಕರೆಂಟ್ ಅಫೇರ್ಸ್ ಎಷ್ಟು ಓದ್ಬೇಕಂತೇಳಿ. ಆಲ್ಮೋಸ್ಟ್ ಒಂದು 30% ವರೆಗೂ ಕ್ವಶನ್ಸ್ ಅವ್ರು ಲಾಸ್ಟ್ 3 ಮಂತ್ಸ್ ಅಂದ್ರೆ ಒಂದು ಆಲ್ಮೋಸ್ಟ್ ನವೆಂಬರ್, ಡಿಸೆಂಬರ್, ಜನವರಿ ಕಮ್ಮಿ, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಜಾಸ್ತಿ ಕೇಳ್ತಾರೆ. ಜನವರಿ ಆಲ್ಮೋಸ್ಟ್ ನಾನು ಕೇಳಂಗಿಲ್ಲ ಅನ್ಕೊಂತೀನಿ. ಜನವರಿ ಕೇಳಿಲ್ಲ ಅಂದ್ರೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಹೈಯೆಸ್ಟ್ ಪ್ರಯಾರಿಟಿ. ಅದನ್ನ ಬಿಟ್ಟು ಅದ್ರ ಹಿಂದಿಂದಕ್ಕೆ ಒಂದು 50% ಅನ್ಕೋರಿ. ಆಲ್ಮೋಸ್ಟ್ ಹೋದ ವರ್ಷ ಏಪ್ರಿಲಿಂದ ಅಥವಾ ಮಾರ್ಚಿಂದ ಸ್ಟಾರ್ಟ್ ಮಾಡಬೇಕು. ಬಟ್ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಜಾಸ್ತಿ ಪ್ರಯಾರಿಟಿ ಕೊಡ್ರಿ. ಅಷ್ಟಾಗ ಇನ್ನು 4 ಮಂತ್ಸ್ 50%, ಆಲ್ಮೋಸ್ಟ್ ಜಾಸ್ತಿ ಅವ್ರು ಕೇಳೋದು ಲಾಸ್ಟ್ 3 ಮಂತ್ಸ್. ಸರಿ, ಈ ವಿಡಿಯೋದಾಗ ಇಷ್ಟ. ಇನ್ನು ಕಂಪ್ಯೂಟರ್ಸ್ ಬಗ್ಗೆ ಒಂದು ವಿಡಿಯೋ ಮಾಡಲೋ ಬೇಡ ಕೇಳೋದು. ಕಂಪ್ಯೂಟರ್ಸಾಗೂ ಕೆಲವೊಂದು ಟಾಪಿಕ್ಸ್ ಅದನ್ನ ಶಾರ್ಟಾಗಿ ಹೇಳಿದ್ದೆ, ಬಟ್ ಡೀಟೇಲ್ಡಾಗಿ ವಿಡಿಯೋ ಮಾಡ್ಬೇಕು, ನೋಡೋಣ ಏನಾಗುತ್ತಾ. ಸದ್ಯಕ್ಕೆ ಇದನ್ನು ಇಷ್ಟು ಹೇಳಿದೀನಿ. ಇಷ್ಟೇ, ಕರೆಂಟ್ ಅಫೇರ್ಸ್ ಬಗ್ಗೆ ಇಷ್ಟೇ. ಸಿಗೋಣ ಮುಂದೆ ವಿಡಿಯೋದಾಗ. ನಿಮಗೆ ಪ್ರಾಕ್ಟೀಸ್ ಕ್ವಶನ್ ಬೇಕಾದ್ರೆ ಟೆಲಿಗ್ರಾಮ್ ಜಾಯ್ನ್ ಆಗ್ರಿ. ನಿಮ್ಗೆ ಏನು ಡೌಟ್ ಇದ್ದಾರೆ ಇನ್ಸ್ಟಾಗ್ರಾಮ್ದಾಗ ಬಂದು ಕೇಳ್ರಿ, ಲಿಂಕ್ ನಾನು ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಕಮೆಂಟ್ನಾಗ ಒಬ್ಬರು ಕೇಳ್ತೀರಿ, ವಿಡಿಯೋ ಪೂರ ನೋಡಾಗಿಲ್ಲ ಅನ್ಕೊಂತೀನಿ, ಬ್ರೋ ಟೆಲಿಗ್ರಾಮ್ ಲಿಂಕ್ ಕೊಡು ಬ್ರೋ ಹಿಂಗೆ ಕೇಳ್ತೀರಿ. ನಾ ಪೂರ ವಿಡಿಯೋ ನೋಡ್ರಿಪ್ಪ, ಎಲ್ಲ ಹೇಳಿರ್ತೀನಿ ಎಲ್ಲ. ಸರಿ, ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಅಲ್ಲಿ ಟೆಲಿಗ್ರಾಮ್ ಜಾಯ್ನ್ ಆಗ್ರಿ. ಕ್ವಶನ್ ಪ್ರಾಕ್ಟೀಸ್ ಮಾಡೋಕೆ ಸಿಗುತ್ತೆ. ಇನ್ನು ಇನ್ಸ್ಟಾಗ್ರಾಮ್ದಾಗ ನೀವು ಏನಾದ್ರು ಡೌಟ್ ಇದ್ದರೆ ಕೇಳ್ಬೋದು. ಸರಿ, ಸಿಗೋಣ ವಿಡಿಯೋದಾಗ, ಬಾಯ್.